ನಮಸ್ಕಾರ ರೀ ನಾಡಿನ ಮಂದಿಗೆ ನಮಸ್ಕಾರ. ಎಲ್ಲಿ ಹೊಂಟ್ರಿ ಅಂತ ತಿಳ್ಕೊಂಡ್ರೇನ? ನಾವು ಹೊಂಟೇವಿ ಇವತ್ತು ಯುಗಾದಿ ಹಬ್ಬದ ಸಲುವಾಗಿ ಭೂಮಿ ತಾಯಿ ಪೂಜೆ ಮಾಡಕ್ಕೆ ಹೊಂಟೇವಿ. ಬರ್ರಿ ಹೆಂಗೆ ಪೂಜೆ ಮಾಡ್ತೀವಿ, ಏನು ಮಾಡ್ತೀವಿ ಅಂತ ತಿಳ್ಕೊಂಡು ಬರ್ರಿ. ನೋಡ್ರಿ, ನಮ್ಮ ಹೊಸ ವರ್ಷ ಅಂದ್ರೆ ಇದು. ಬೆಳಗ್ಗೆಗೆ ತಲೆ ಎಣ್ಣೆ ಸ್ನಾನ ಮಾಡಿ ಬೇವಿನ ತಪ್ಪಲು ಹಾಕ್ಕೊಂಡು ಎಳ್ಳು ಬೆಲ್ಲ ತಿಂದು ಪೂಜೆ ಮಾಡಕ್ಕೆ ಹೋಗೋದು. ಇದು ಹೊಸ ವರ್ಷ ಅಂದ್ರೆ ಇದಪ್ಪ. ಪೂಜೆ ಮಾಡ್ತೇವೆ ಹೇಳಿ ನಾವು. ಭೂಮಿ ತಾಯಿ ಯಾಕೆ ಪೂಜೆ ಮಾಡ್ತೇವಪ್ಪ ಅಂತಂದ್ರೆ, ಭೂತಾಯಿ ನಾನು ನಿನ್ನ ಸೇವೆ, ಹೊಸ ವರ್ಷದ ಮೊದಲು ನಾನು ನಿನ್ನ ಸೇವೆ ಮಾಡ್ತೀನಿ, ನನಗೆ ನಾ ಎಷ್ಟು ಸೇವೆ ಮಾಡ್ತೀನಿ ಅದ್ರ ತಕ್ಕಂಥ ಪ್ರತಿಫಲ ಕೊಡ್ತಾಯಿ ಅಂತೇಳಿ ಭೂಮಿ ತಾಯಿನ ಪೂಜೆ ಮಾಡೋಂಥ ದಿನ ಇದು. ಇದೆಲ್ಲಿ ಐತಪ್ಪ ಅಂತಂದ್ರೆ ಈ ಶಾಸ್ತ್ರ ನಮ್ಮ ಇಂಡ್ಯಾದಾಗ ಬಿಟ್ಟರೆ ಬೇರೆ ಎಲ್ಲಿ ಸಿಗಂಗಿಲ್ಲ. ಅದಕ್ಕೆ ಅನ್ನೋದು ನಮ್ಮ ದೇಶ ಹಿಂದೂ ರಾಷ್ಟ್ರ, ಅದಲ್ಲ ಸನಾತನ ಹಿಂದೂ ಅಂತ. ಯಾಕೆ ಅನ್ನೋದಂದ್ರೆ ನಮ್ಮ ದೇಶಕ್ಕೆ ಇದಕ್ಕೆ, ಯಾಕಂದ್ರೆ ಸಂಪ್ರದಾಯಗಳ ನಾಡು. ಸಂಪ್ರದಾಯ ಬಿಟ್ಟು ನಮ್ಮ ದೇಶ ಇಲ್ಲ. ಯಾರು ಎಷ್ಟೋ ಆಧುನಿಕತೆಗೆ ಮುಂದುವರೆದಿದ್ರು ಏನು ನಮ್ಮ ದೇಶ ಪೂಜೆ ಇಲ್ಲದೆ ನಾವು ಯಾವಾಗೂ ಕಾಲಿಡೋಕ್ಕೆ ಸಾಧ್ಯನೇ ಇಲ್ಲ. ಇದೇ ನಮ್ಮದು ಹುಟ್ಟು, ಅರ್ಥದಿಲ್ಲೋ? ನೆಕ್ಸ್ಟ್ ಮುಂದಿಲ್ಲ ಇದಕ್ಕೆ ಇವೆಲ್ಲ ಮರಿಬಾರ್ದು. ಎಷ್ಟೋ ನಾವು ಇದಾದರೂ ತಮ್ಮ, ಎಷ್ಟೋ ನಾವು ಡೆವಲಪ್ಮೆಂಟ್ ಆದರೂ, ಎಷ್ಟೋ ನಾವು ತಿಳಿದಿದ್ರು ಇದು ಮಾಡಲೇಬೇಕು ನಾವು, ಹೌದಲ್ಲ? ಭೂತಾಯಿ ನಂಬಿದ್ರೆ ನಮ್ಗೆ ಯಾವಾಗಲೂ ಏನು ಸೋಲೋ ಮಾತೇ ಇಲ್ಲ. ಅದಕ್ಕೆ ಭೂತಾಯಿನ ನಂಬಬೇಕು. ಆಕೆ ದುಡಿದ್ರೆ ನಮಗೆ ಫಲ ಕೊಡ್ತಾಳೆ. ಒಂದು ವರ್ಷ ಹಂಗಾಗಿರ್ಬೋದು, ಭಾಳ ಮಳೆ ಬಂದು ಹೋಗಿರ್ಬೋದು, ಆದರೆ ಒಂದಿಲ್ಲ ಒಂದು ಟೈಮ್ ನಾವು ಶಾಣೆತನದಿಂದ ದುಡಿದ್ರೆ ಒಳ್ಳೆ ಫಲ ಕೊಡ್ತಾಳೆ ಆಕೆ. ಜೈ ಭೂಮಿ ಗೋಣ ಭೂಮಿ. ಬೇವು ಬೆಲ್ಲ ಯಾಕೆ ತಿಂತಾರೆ ಗೊತ್ತಾ? ಬೇವು ಬೆಲ್ಲ ಯಾಕೆ ತಿನ್ನೋದಪ್ಪ ಅಂತಂದ್ರೆ, ಏನು ಹಿಂದೆ ನಡೆದಿರ್ತಕ್ಕಂಥ ನಮ್ಮ ಏನೋ ಕಹಿ ಘಟನೆಗಳಿರಲಿ ಅದನ್ನು ಮರೆತು, ಏನು ಅದನ್ನೇನು ಸೂಚಿಸ್ತದೆ ಬೇವು. ಕಹಿ ಘಟನೆಗಳಂದ್ರೆ ಏನು? ಕಹಿ ಘಟನೆಗಳಂದ್ರೆ ಏನು ಗೊತ್ತಲ್ಲ? ಆಗಿದ್ದನ್ನು ಕೆಟ್ಟ ಘಟನೆಗಳು ಏನಾಗಿರ್ತಾವಲ್ಲ ಅದು ಕಹಿ. ಮುಂದೆ ಬರೋದು ಸಿಹಿ. ಬೆಲ್ಲ ಯಾಕೆ ತಿಂತೇವಪ್ಪ ಅಂತಂದರೆ, ಮುಂದೆ ಬರೋದು ಸಿಹಿ. ಅಂದ್ರೆ ಇನ್ನು ಮುಂದಾರ ಒಳ್ಳೇದಾಗಲಿ, ಈ ವರ್ಷ ನಮ್ಗೆ ಒಳ್ಳೆ ಇದು ಆಗಲಿ ಅಂಥೇಳಿ ಏನು ಮಾಡ್ತೀವಿ ನಾವು? ಬೆಲ್ಲ ಅಂದ್ರೆ ಬೇವು ಬೆಲ್ಲ ಜೊತೆ, ಬೇವು ಜೊತೆ ಬೆಲ್ಲ ಸೇರಿಸಿ ತಿಂತೀವಿ. ಅಂದರೆ ಹಿಂದೆ ಆಗಿದ್ದೆಲ್ಲ ಮರ್ತೋಗಿ ನಾವು ಮುಂದೆ ಕಹಿ ಇದು ಒಳ್ಳೆ ಇದಾಗಿ ಚೆನ್ನಾಗಿ ನಾವು ಒಳ್ಳೇದಾಗಲಿ ನಮ್ಮ ಜೀವನದಾಗ ಅನ್ನೋದಕ್ಕೆ ಬೆಲ್ಲ, ಬೇವು ಬೆಲ್ಲ ಇದು. ಅಂದ್ರೆ ಜೀವನದಾಗ ಎರಡೂ ಇರ್ತೈತೆ. ಅಂದರೆ ಕಹಿ ಮತ್ತು ಸಿಹಿ, ಅರ್ಥದಿಲ್ಲ? ಕಷ್ಟ ಮತ್ತು ಸುಖ ಎರಡೂ ಇರ್ತೈತೆ. ಅಂದಾಗ ಜೀವನ ಹಂಗೆ ಇರ್ಬೇಕು. ಅಂದ್ರೆ ಬ್ಯಾಲೆನ್ಸ್ ಆಗಿ ನಡಿಬೇಕು. ನೋಡಿ, ನಮ್ಮ ಹಬ್ಬ ಏನು ಸೂಚಿಸ್ತಾವೆ ಹೇಳ? ಪ್ರತಿಯೊಂದು ಹಬ್ಬ ಒಂದು ಇದನ್ನು ಸೂಚಿಸ್ತಾವೆ ಯಾವಾಗಲೂ. ಏನು ನಮ್ಮ ಜೀವನದ ಮೌಲ್ಯಗಳನ್ನ ಹೇಳಿಕೊಡ್ತಾವೆ ಹಬ್ಬಗಳು. ಹಂಗೆ ಹಬ್ಬ ಮಾಡಿಲ್ಲ ಹಿರಿಯರು, ಅರ್ಥದಿಲ್ಲೋ? ಹಬ್ಬ ಮಾಡ್ಬೇಕಂದ್ರೆ ಹಿರಿಯರು ಏನು ಮಾಡ್ಯಾರ? ಒಳ್ಳೆ ಇದನ್ನು ನಮ್ಗೆ ಕಲಿಸ್ಕೊಡ್ತಾರೆ. ಹಬ್ಬದ ಮೂಲಕ ಕಲಿಸ್ಕೊಡ್ತಾರೆ. ಅದಕ್ಕೆ ಹಬ್ಬ ಆಚರಣೆ ಮಾಡ್ಬೇಕನ್ನೋದು ಯಾಕೆ? ಇದ್ರಾಗಾಗಿ, ಹೌದಲ್ಲ? ಅದಕ್ಕೆ ಹಬ್ಬ ಯಾವಾಗ ಮುಂದೆ ದೊಡ್ಡವರು ಒಳ್ಳೆ ರೀತಿಯಿಂದ ಆಚರಣೆ ಮಾಡ್ಬೇಕು ನಾವು, ಹೌದಲ್ಲ? ದೊಡ್ಡ ಆಫೀಸರ್ ಆಗಿಂಪ ನಾನು ಯಾಕೆ ಇದನ್ನು ಮಾಡಬೇಕು ಒಂದಿವ್ಸ ಮಂದಿ ಅಂತಿರ್ತಾರೆ, ದೊಡ್ಡ ಇದಾಗಿ, ಹೌದಲ್ಲ? ಹಾಗೆಲ್ಲ ಮಾಡೋಂಗಿಲ್ಲ. ಯಾವಾಗಲೂ ನಾವು ಹಬ್ಬನ ಒಳ್ಳೆ ರೀತಿಯಿಂದ ಆಚರಣೆ ಮಾಡಲೇಬೇಕು. ಅದು ನಮ್ಮ ಸಂಪ್ರದಾಯ. ನಮ್ಗೆ ಏನು ಬಿಟ್ರೆ ನಮ್ಮ ಸಂಪ್ರದಾಯ ಬಿಡೋಂಗಿಲ್ಲ ಸಕೋರ್ ನಾವು. ಇಲ್ಲೇ ಪೂಜೆ ಮಾಡೋಣಪ್ಪ. ಗೊತ್ತದಲ್ಲಿ ಯಾಕೆ ಮಾಡ್ತಾರೆ ಅನ್ನೋದು ಗೊತ್ತದ? ಕ್ವಶನ್ ಕೇಳ್ಬೇಕು ನಿಂಗೆ. ಯಾವ ಡೌಟ್ ಇದು ಕ್ವಶನ್ ಕೇಳ್ಬೇಕು, ನಾನು ಹೇಳ್ತೇನೆ. ಹಂಗೆ ಪೂಜೆ ಮಾಡ್ತಾರೆ ಅನ್ನೋದು ಗೊತ್ತಲ್ಲ? ಪೂಜೆ ಇದಕ್ಕೆ ಮಾಡೋದು ಏನಂತ ಹೇಳಿ, ತಾಯಿ ನಿನಗೆ ಇಷ್ಟು ದಿವಸ ನೀನು ಚೆನ್ನಾಗಿ ಬೆಳೆ ಕೊಟ್ಟು, ಇನ್ನು ಮುಂದೂ ಚೆನ್ನಾಗಿ ಇದಕ್ಕಿಂತ ಚೆನ್ನಾಗಿ ಬೆಳೆ ಬೆಳೆಂದ್ರೆ ನಂಗೆ ಶಕ್ತಿ ಕೊಡು, ಆಶೀರ್ವಾದ ತಾಯಿ. ಇನ್ನು ಮುಂದೆ ನಿನ್ನ ಸರಿಯಾಗಿ ಬಿತ್ತು ನಾನು, ಅರ್ಧದಿಲ್ಲ ಬಿತ್ತಿ ಒಳ್ಳೆ ಚೆನ್ನಾಗಿ ಫಸಲು ತೆಗೆಯೋ ಪ್ರಯತ್ನ ಮಾಡ್ತೀನಿ. ಅದಕ್ಕೆ ನಮಗೆ ಆಶೀರ್ವಾದ ತಾಯಿ ಅಂತೇಳಿ ವರ್ಷದ ಮೊದಲೇ ದಿನ ಭೂಮಿ ತಾಯಿನ ಪೂಜೆ ಮಾಡಿ ಆಕಿನ ತೆಗೆಯುವಂಥ ಕೆಲಸ.
ಭೂಮಿ ತಾಯಿನ ಉಳುವಂತ ಅಂದ್ರೆ ಸ್ಟಾರ್ಟ್ ಇದನ್ನ ಅಂದ್ರೆ ರೈತನಿಗೆ ಫಸಲ್ ಬರಕ್ಕೆ ಒಂದೇ ಪ್ರಾರಂಭ ಅಂದ್ರೆ ಇದನ್ನು ನಾವು ಭೂಮಿಯನ್ನು ಹದಗೊಳಿಸಿ ಏನು ಬಿತ್ತಕ್ಕೆ ಸ್ಟಾರ್ಟ್ ಮಾಡೋಂಥ ಇದು ಈಗ ಅರ್ಥಾಯ್ತಿಲ್ಲ. ಯಾಕೆ ಯುಗಾದಿ ಅಂತಂದ್ರೆ ಹೊಸ ವರ್ಷದ ನಾವು ಭೂಮಿ ತಾಯಿ ಇದರಿಂದ ಸ್ಟಾರ್ಟ್ ಮಾಡ್ತೇವೆ ನಾವು ಎಲ್ಲರೂ ಹಂಗೆ ಮೋಜು ಮಸಿ ಮಾಡಿದ್ರೆ ಹೊಸ ವರ್ಷ ಹೆಂಗೆ ಆಚರಣೆ ಮಾಡ್ತಾರೆ ಗೊತ್ತಿಲ್ಲ. ಅದು ಜನವರಿ 1ಕ್ಕೆ ಆಚರಣೆ ಮಾಡ್ತಾರಲ್ಲ, ಜನವರಿ 1ಕ್ಕೆ ಅದು ಇದು ನಮ್ಮದು ಆ್ಯಕ್ಚುಲಿ ಹೊಸ ವರ್ಷ ಇದೆ. ಅರ್ಥಾಯ್ತಿಲ್ಲ. ಅದಕ್ಕೆ ಯಾವಾಗಲೂ ಭೂಮಿ ತಾಯಿನ ಯಾವಾಗಲೂ ನಾವು ಪ್ರೀತಿ ಮಾಡಬೇಕು. ಭೂಮಿ ತಾಯಿನ ಪ್ರೀತಿ ಮಾಡಿ ಚೆನ್ನಾಗಿ ನಾವು ಅದಕ್ಕೆ ನಮ್ಗೆ ಆಶೀರ್ವಾದ ಮಾಡೇ ಮಾಡ್ತಾರೆ ಗ್ಯಾರಂಟಿ. ಅರ್ಥಾಯ್ತಿಲ್ಲ. ಭೂಮಿ ತಾಯಿ ನಂಬಿ ಕೆಟ್ಟರು ಯಾರಿಲ್ಲ ಜಗತ್ತಿನಾಗ. ಅರ್ಥಾನ. ಭೂಮಿ ತಾಯಿ ನಂಬಿ ಕೆಟ್ಟವರು ಜಗತ್ತಿನಾಗ ಯಾರೂ ಇಲ್ಲ. ಭೂಮಿ ತಾಯಿಗೆ ಶ್ರಮ ವಹಿಸಿ ದುಡಿಬೇಕು ನಾವು. ಯಾಕೆ ದುಡಿಯಪ್ಪ ನಾವು ಹಂಗೆ ಇದು ಮಾಡೋಂಗಿಲ್ಲ. ಅರ್ಥಾಯ್ತಿಲ್ಲ. ಎಲ್ಲ ಸಂತರಿಸಿದ್ರೆ ಇದು ನೀ ಹೆಂಗೆ ಲಕ್ಷ ನಡ್ಕಲ್ಲಿ ಆರಿಸ್ಕೊಪ್ಪ ಅದು ಮಾಡೋದು. ಕರ್ಪೂರ ಹಿಡ್ಕೊಂತಪ್ಪ ನೀ? ಕರ್ಪೂರ ಹಿಡ್ಕೊಂತೀಯ? ಕರ್ಪೂರ ಎಲ್ಲಿ ಬರ್ತದೆ ನೋಡ್ಬೇಕಾಗ, ಎಲ್ಲರೂ ನೋಡೋದಲ್ಲ. ಕರ್ಪೂರನೇ ಹಿಡ್ಕೊ ಬಾ. ಬರ್ತದೆ ಇಲ್ಲ ನಿಂಗೆ ಮಂತ್ರ ಬರ್ತದೆ ಇಲ್ಲ? ಮಂತ್ರ ಬರ್ತಾವಿಲ್ಲ ನಿಂಗೆ? ಹಿಡಿ ಬಾ. ಅದ್ರ ಕಲಿಬೇಕು ಸೊಕ್ರ. ಹಿಡ್ಕೊ ಚಂದ ಹಿಡ್ಕೊ. ಹೊಸ್ತಾ ತಲೆ ಮೇಲೆ ಹಾಕ್ತಂತೆ ನಿಂಗೆ. ನಮಸ್ಕಾರ ಮಾಡು. ಒಳ್ಳೇದು ಮಾಡ ತಾಯಿ ಭೂಮಿ ತಾಯಿ ಅಂತೇಳಿ ಅನ್ಬೇಕು ಮನಸ್ಸಿನಾಗ. 15 ಪೂಜೆ ಮಾಡಿ ಇದು ಅಡ್ಡ ಅದನ್ನು ಭೂತಾಯಿ ಅಡ್ಡ ನಮಸ್ಕಾರ ಮಾಡ್ಬೇಕು ಚಂದಾಗಿ ಸೀದಾ ನಿಂತ್ಕೊಂಡು ಪೂರ್ವ ದಿಕ್ಕಿಗೆ. ಎಕ್ಕಡೆ ಪೂರ್ವ ದಿಕ್ಕು ಎಕ್ಕಡೆ. ಹೊಳೆ ಸೀದಾ ನೀರು ಪೂರ್ವ ದಿಕ್ಕು ಹೆಂಗೆ ಹಿಂಗೆ ಕ್ರಾಸ್ ಮಾಡ್ಯಾನೆ ಪೂರ್ವ ದಿಕ್ಕು ಹಿಂಗೆ. ಮತ್ತು ಹೊಳೆ ಅಡ್ಡ ಹಡ್ಕೊತಾನೆ. ಅಡ್ಡ ಎಷ್ಟು ಒಂದೇ ಕಡೆ ಎಲ್ಲ ಹಡ್ಕೊಂತ ನಡಿಬೇಕು. ಹೆಂಗೆ ಹರಗ್ತೀವಿ ಹಂಗೆ. ಹಂಗೆ ಹೊಡಿ. ಬಾಯ್. ತಾಯಿನೇನ ಅದು ಬರ್ತದೆ ತಾಯಿ ಹಡ್ಡಿ. ಅದಿಲ್ಲ ಒಂಥರ